ಔಷಧಿಲಿ ಸಿಗ್ತಕ್ಕಂಥ ಮೆಡಿಸನ್ಸ್ನ ತೊಗೊಂಡ್ರೆ ಇನ್ನೂ ಉತ್ತಮ ಆಗುತ್ತೆ. ನಮ್ಮಲ್ಲಿ ಪ್ರತಿಯೊಂದು ಆಲ್ಮೋಸ್ಟ್ ಆಲು 90% ಎಲ್ಲ ಥರದ ಮೆಡಿಸನ್ಸು ಸಿಗುತ್ತೆ. ಎಲ್ಲ ಜನೌಷಧಿಗಳಲ್ಲೂ ದೊರೆಯುತ್ತೆ. ಅವ್ರಿಗೆ ಯಾವ್ದಾದ್ರು ಸಿಗಲಿಲ್ಲ ಅಂತಂದರೂ ಕೂಡ ನಾವು ತರಿಸ್ಕೊಡುವಂಥ ವ್ಯವಸ್ಥೆಗಳನ್ನ ನಾವು ಮಾಡ್ತೀವಿ. ರ್ಯಾಬಿಸ್ ಇಂಜೆಕ್ಷನ್ ಇರ್ಬೋದು, ಮತ್ತು ಶುಗರ್ ಮೆಡಿಸನ್ಸು, BP ಮೆಡಿಸನ್ಸು, ಮತ್ತು ಥೈರಾಯ್ಡ್ ಮೆಡಿಸನ್ಸು, ಎಲ್ಲ ಥರದ ಮೆಡಿಸನ್ಸು ಕೂಡ ದೊರೆಯುತ್ತದೆ. ಅವರ ಭಾರತೀಯ ಜನೌಷಧಿ ಕೇಂದ್ರ ಏನಾಗಿದೆ ಅದು ಎಲ್ಲರಿಗೂ ತುಂಬ ಉಪಯುಕ್ತವಾಗಿದೆ. ಅದರಿಂದ ಬಡಬಗರಿಗೆ, ದೀನದಲಿತರಿಗೆ ಮತ್ತು ಕೆಳಮಟ್ಟದ ವರ್ಗದ ಜನತೆಗೆ ತುಂಬ ಅನುಕೂಲ ಆಗ್ತದೆ. ಏಕೆ ಅಂತಂದರೆ ನಮ್ಮ ಒಂದು ಹೆಲ್ತ್ ಕೆಟ್ಟಾಗ ಸಾಮಾನ್ಯವಾಗಿ ದೊಡ್ಡ ಮಾಡ್ತಾರೆ, ದೊಡ್ಡ ಆಸ್ಪತ್ರೆಗಳಿಗೆ ಹೋಗ್ತಾರೆ, ದೊಡ್ಡ ಟ್ರೀಟ್ಮೆಂಟ್ಗಳು ತಗೋತಾರೆ, ಒಳ್ಳೊಳ್ಳೆ ಔಷಧಿ ತಗೋತಾರೆ. ಆದರೆ ನಮ್ಮ ಬಡ ಜನತೆಗೆ ಕೈಗೆಟುಕುವಂಥ ದರದಲ್ಲಿ ಒಂದು ಉತ್ತಮವಾದ ಯೋಜನೆಯನ್ನು ನಮ್ಮ ಮೋದಿಯವರು ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಎಷ್ಟೇ ಕೃತಜ್ಞತೆ ಹೇಳೋದು ಕೂಡ ಸಾಲದು. ಹಾಗಾಗಿ ಬಡ ಜನತೆ ತುಂಬ ಅನುಕೂಲ ಆಗಿದೆ. ಇಲ್ಲಿ ಬಂದಿದ್ದೀವಿ. ಇಲ್ಲಿ ಜನೌಷಧಿ ಸುವಿಧಾ ನ್ಯಾಪ್ಕಿನ್ಸು ₹1 1 ಪ್ಯಾಡು. ಹೊರಗಡೆ ತಗೊಂಡ್ರೆ 6 ಪೀಸ್ಗೆ ₹30 ₹40 ಎಲ್ಲ ತಗೋತಾರೆ. ಅದರಿಂದ ನಾವು ಇಲ್ಲಿ ಕಮ್ಮಿ ರೇಟಿಗೆ ಸಿಗುತ್ತೆ ಅಂದ್ಬಿಟ್ಟು ಇಲ್ಲಿ ಬಂದು ತಗೋತಾ ಇದ್ದೀವಿ. ಇಲ್ಲಿ ಚೆನ್ನಾಗಿದೆ ಪ್ಯಾಡ್ಸು, ಕಾಟನ್ ಪ್ಯಾಡ್ಸು. ಹೊರಗಡೆ ಹಿಚ್ಚಿಂಗು ಬರಲ್ಲ, ಏನೂ ಬರಲ್ಲ, ಚೆನ್ನಾಗಿದೆ. ಯಾರು ಬೇಕಾದ್ರೂ ಬಂದು ಎಲ್ಲ ತಗೋಬೋದು. ಇಲ್ಲಿ ಬೇಕಾದಂಥ ರ್ಯಾಬಿಸ್ ಮೆಡಿಸಿನ್ ತಗೊಂಡು ಹಿಡ್ದು ನೀವು ದೊಡ್ಡ ತೊಂದರೆಗಳಿಗೆ ಮತ್ತು ಈ ಒಂದು ಸರ್ಜಿಕಲ್ ಐಟಮು, ಮತ್ತು ಸರ್ಜಿಕಲ್ ಅಂದರೆ ಈ ಹೊಲಿಗೆ ಪಲ್ಗೆ ಅವೆಲ್ಲ ಆಗ್ತಾರಲ್ಲ, ಆಪ್ರೇಷನ್ ಆಗುವಂಥ ಐಟಮ್ಗಳು, ಮತ್ತು ತುಂಬ ಕಾಯಿಲೆಗಳಿಗೆ ಬೇಕಾದಂಥ ತುಂಬ ಹತ್ತಿರದ ಮೆಡಿಷನ್ಗಳು ಜನಗಳಿಗೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತದೆ. ಈ ಒಂದು ಜನರಿಗೆ ಔಷಧಿ ಮಾಡಿ ಇನ್ನು ಜನರಿಗೆ ತುಂಬ ಅನುಕೂಲ ಮಾಡಿಕೊಟ್ಟವ್ರೆ. ಇದನ್ನು ಪ್ರತಿ ಹಾಸ್ಪಿಟ್ಲು ಮುಂಭಾಗ ಇರುವುದು ತುಂಬ ಒಳ್ಳೆಯದು. ಹಾಗೂ ಅತಿ ಮುಖ್ಯವಾಗಿ ಚಿತ್ರದುರ್ಗ ಜಿಲ್ಲೆ ಒಂದು ರೇನ್ ಶ್ಯಾಡೋ ಏರಿಯಾ ಅಂತ ಕರಿತೀವಿ. ಸೊ ಇಲ್ಲಿ ನೀರಿಗಾಗಿ ಬಹುತೇಕ ಕಷ್ಟ ಇರುವಂತಹ ಸ್ಥಳಗಳಿದ್ದಾವೆ, ಗ್ರಾಮಗಳಿದ್ದಾವೆ. ಸೊ ನೀರಿನ ಒಂದು ಸಂರಕ್ಷಣೆ ಅದನ್ನು ಕೂಡ ಬಹಳ ಮುಖ್ಯವಾಗಿರೋದ್ರಿಂದ, ಮಳೆ ನೀರು ಕೊಯ್ಲು ಮಾಡೋ ಅವಶ್ಯಕತೆ ಬಹಳ ಇರೋದ್ರಿಂದ ಇದರ ಬಗ್ಗೆ ಅತಿ ಹೆಚ್ಚಿನ ವಿಚಾರಗಳು, ಜ್ಞಾನ ಎಲ್ಲ ಮಕ್ಕಳಲ್ಲಿ ಪಸರಿಸಲಿ ಅನ್ನೋ ಒಂದು ಉದ್ದೇಶ ಕೂಡ ಈ ಒಂದು ಸ್ಪರ್ಧೆಯ ಮುಖಾಂತರ ಸರ್ಕಾರ ಹಾಗೂ ಜಿಲ್ಲಾ ಪಂಚಾಯತ್ ಹಾಗೂ ನಮ್ಮ RWS ಇಲಾಖೆಯವರು ಕೈಗೊಂಡಿದ್ದಾರೆ. MH ಜಯಪ್ರಕಾಶ್, ಭಾರತೀಯ ಹೈಸ್ಕೂಲ್ ಮದಕರಿಪುರ, ಚಿತ್ರದುರ್ಗ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ನಮ್ಮ ಶಾಲೆಗೆ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಸ್ವಚ್ಛ ಭಾರತ ಮಿಷನ್ ಮತ್ತು ಜಲಜೀವನ್ ಮಿಷನ್ನಿಂದ ಬಂದು ನಮ್ಮ ಮಕ್ಕಳಿಗೆ ಶಾಲೆ ಚಿತ್ರಕಲಾ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಆಯೋಜನೆ ಮಾಡ್ತೀವಿ ಅಂತ ಕೇಳಿಕೊಂಡ್ರು. ಈ ದಿನ ನಮ್ಮ ಕಾರ್ಯಕ್ರಮ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ಭಾಳಷ್ಟು ಕುತೂಹಲದಿಂದ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಚಿತ್ರಕಲಾ ಸ್ಪರ್ಧೆಯಲ್ಲಿ ಭಾಗವಹಿಸಿದರು. ಅದು ಕುತೂಹಲದಿಂದ ಭಾಗವಹಿಸಿದ್ರು ಮತ್ತು ಅದನ್ನು ಚೆನ್ನಾಗಿ ಅಳವಡಿಸ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಇದನ್ನು ಮನೆಯಲ್ಲೂ ಸಹ ಸುತ್ತಮುತ್ತ ಮನೆಯವರಿಗೆಲ್ಲ ಮಾಹಿತಿ ಕೊಡಬೇಕಂತ ನಾವು ಕೇಳಲಾಯಿತು. ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಕುಡಿಯುವ ನೀರಿನ ಸಂರಕ್ಷಣೆ, ನೀರಿನ ಮಿತ ಬಳಕೆ, ಶೌಚಾಲಯಗಳ ಬಳಕೆ, ಸ್ವಚ್ಛತೆ, ಮಳೆ ನೀರು ಕೊಯ್ಲು ಅಳವಡಿಕೆ ಮತ್ತು ಮುಂತಾದ ವಿಷಯಗಳ ಬಗ್ಗೆ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದರಿಂದ ಮಕ್ಕಳಲ್ಲಿ ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ತಿಳಿದುಕೊಂಡು ಅವರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಜೊತೆಗೆ ಅವರ ಕುಟುಂಬದಲ್ಲಿರ್ತಕ್ಕಂಥ ತಂದೆ ತಾಯಿ ಮತ್ತು ಕುಟುಂಬದವರಿಗೂ ಸಹ ಈ ಮಾಹಿತಿಯನ್ನು ಕೊಡುವುದರ ಮೂಲಕವಾಗಿ ಸಮಾಜದಲ್ಲಿ ಹೆಚ್ಚಿನ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಈ ಒಂದು ಇಲಾಖೆ ವತಿಯಿಂದ ಜಲಜೀವನ್ ಮಿಷನ್ ಯೋಜನೆಯಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಚಿತ್ರಕಲೆಯ ಸ್ಪರ್ಧೆಯನ್ನು ಏರ್ಪಡಿಸಲಾಯಿತು. ಅದರಿಂದ ನಾನು ಬಹಳಷ್ಟು ಮಾಹಿತಿಯನ್ನು ತಿಳಿದುಕೊಂಡಿದ್ದೇನೆ. ಮೊದಲನೇದಾಗಿ ನೀರಿನ ಸಂರಕ್ಷಣೆ, ಸ್ವಚ್ಛತೆ ಹಾಗೂ ಮುಂದಿನ ಪೀಳಿಗೆಯ ಸಂರಕ್ಷಣೆಗಾಗಿ ಮಳೆ ನೀರು ಕೊಯ್ಲು, ಅಂತರ್ಜಲ ಹೆಚ್ಚಳ ಮುಂತಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೇನೆ. ಹಾಗೆಯೇ ನಾನು ನನ್ನ ಕುಟುಂಬದವರಿಗೂ ಹಾಗೂ ನೆರೆಹೊರೆಯವರಿಗೂ ಈ ಮಾಹಿತಿಯನ್ನು ತಿಳಿಸಲು ಇಷ್ಟಪಡುತ್ತೇನೆ. ವತಿಯಿಂದ ನೀರು ಮತ್ತು ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಶೌಚಾಲಯಗಳ ಬಳಕೆ, ಸ್ವಚ್ಛತೆ, ನೀರು
ಮಳೆ ನೀರು ಕೊಯ್ಲು ನಿರ್ವಹಣೆ, ಬೂದು ನೀರು ನಿರ್ವಹಣೆ ಕುರಿತು ಚಿತ್ರಕಲೆ ಮತ್ತು ಪ್ರಬಂಧ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಇದರಲ್ಲಿ ನಾನು ಸಹ ಭಾಗಿಯಾಗಿ ಇದರಲ್ಲಿ ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಂಡಿದ್ದೇನೆ.